ಎವ್ರಿವನ್, ಬರ್ರಿ ಇವತ್ತ ಒಂದು ರೆಸ್ಟೋರೆಂಟ್ ಸ್ಟೈಲದ ಪನೀರ್ ತಿಕ್ಕಾ ಮಸಾಲ ಮಾಡೋಣಂತ. ನಮ್ಮ ಮನೆಗೆ ಯಾರ್ಯಾರ ಗೆಸ್ಟ್ ಲಂಚ್ ಅಥವಾ ಡಿನ್ನರಿಗೆ ಬಂದ್ರೆ ಈ ರೆಸಿಪಿ ಆಗಬೇಕು. ಯಾಕಂದ್ರೆ ಕ್ವಿಕ್ಕು ಆಗ್ತದ, ಆಮೇಲೆ ಹೆಲ್ದಿ, ಆಮೇಲೆ ಟೇಸ್ಟಿನೂ ಇರ್ತದ. ಈಗ ಪನೀರ್ ತಿಕ್ಕಾ ಮಾಡ್ಲಿಕ್ಕೆ ನಾ ಅಪ್ರಾಕ್ಸಿಮೇಟ್ಲಿ ಒಂದು 400-450 ಗ್ರಾಮ್ಸ್ ಪನೀರ್ ತಗೊಂಡಿನಿ. ಆಮೇಲೆ ಅದನ್ನ ಕ್ಯೂಬ್ಸ್ ಒಳಗೆ ಕಟ್ ಮಾಡ್ಬೇಕು. ಕ್ಯೂಬ್ ಭಾಳ ಸಣ್ಣನೂ ಇರಬಾರ್ದ, ಭಾಳ ದೊಡ್ಡನೂ ಇರಬಾರ್ದ. ಪನೀರ್ ಇನ್ನೂ ಸಾಫ್ಟ್ ಆಗ್ಬೇಕಂತಂದ್ರ ಅದನ್ನ ಒಂದ್ 15 ನಿಮಿಷ ಕುದಿಯೋ ನೀರ್ ಒಳಗ ಮುಚ್ಚಿಡ್ಬೇಕು. ನಮ್ ಪನೀರ್ ಭಾಳ ಸಾಫ್ಟ್ ಇರ್ತದ, ಆಮೇಲೆ ರಬರಿ ಆಗುದಿಲ್ಲ. ಈಗ ಮ್ಯಾರಿನೇಷನ್ ಮಾಡ್ಲಿಕ್ಕೆ ನಾವೊಂದ್ ಬುಟ್ಟಿ ಒಳಗ ಹಂಕರ್ಡ್ ಅಥವಾ ಗಟ್ಟಿ ಮೊಸರು ತಗೊಂಡ ಅದ್ರೊಳಗ ಒಂದ್ ಸ್ವಲ್ಪ ಉಪ್ಪು ಹಾಕಿದೆ. ಆಮೇಲೆ ಖಾರ ಪುಡಿ, ಅರಿಶಿನ ಹಾಕಿ ಅದ್ರೊಳಗ ಪನೀರ್ ತಿಕ್ಕಾ ಮಸಾಲ ಹಾಕಿ ಅದನ್ನ ಚಂದಾಗಿ ಕಲ್ಸ್ಕೋಬೇಕು. ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಡಬ್ಬು ಮೆಣಸಿನ್ಕಾಯಿನೂ ಚಂದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕ್ರಿ. ಆಮೇಲೆ ಅದ್ರ ಒಳಗೆ ಉಳ್ಳಾಗಡ್ಡಿ, ಡಬ್ಬು ಮೆಣಸಿನ್ಕಾಯಿ, ನಾವು ಪನ್ನೀರ್ ಕಟ್ ಮಾಡಿದ್ದ ಎಲ್ಲ ಹಾಕಿ ಚಲೋತ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಕಲ್ಸ್ಕೊಂಡ್ಮೇಲೆ ನೀವು ಎಷ್ಟು ಹೊತ್ತು ಮ್ಯಾರಿನೇಷನ್ ಮಾಡ್ಲಿಕ್ಕೆ ಇಡ್ತಿರಲ್ಲ ಅಷ್ಟು ಚಲೋ. ಇಡೀ ರಾತ್ರಿ ಇಟ್ರು ಭಾಳ ಚಲೋನ. ಈಗ ಅದ್ರ ಮಸಾಲ ಮಾಡ್ಲಿಕ್ಕೆ ಒಂದು ಬಾಳ್ನಿ ಒಳಗೆ ಬಟರ್ ಹಾಕ್ಕೋಬೇಕು. ಆಮೇಲೆ ಸಣ್ಣ ಹೆಚ್ಚಿದ ಬೆಳ್ಳುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಅದನ್ನ ಚಲೋತ್ನಾಗಿ ತಾಳ್ಸ್ಕೋಬೇಕು. ಅದು ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋ ತನ ತಾಳ್ಸ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಆದ್ಕೂಳೆ ಟೊಮ್ಯಾಟೊ ಪ್ಯೂರಿ ಹಾಕಿ ಅದ್ರ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ನಿಮ್ಮ ಟೇಸ್ಟ್ ಪ್ರಕಾರ. ಆಮೇಲೆ ಕಸೂರಿ ಮೇಥಿ ಹಾಕಿ ಮತ್ತೊಂದು ಸ್ವಲ್ಪ ಅದನ್ನ ಮುಚ್ಚಿಡ್ಬೇಕು. ಆಮೇಲೆ ಅದರೊಳಗೆ ಮತ್ತೊಂದು ಸ್ವಲ್ಪ ಖಾರ ಪುಡಿ ಹಾಕ್ಬೇಕು. ಆಮೇಲೆ ಪನೀರ್ ತಿಕ್ಕಾ ಮಸಾಲ ಹಾಕಿ ಮತ್ತೊಂದು ಸ್ವಲ್ಪ ಕೈಯಾಡಿಸಿ ಅದು ಟೊಮ್ಯಾಟೊ ಎಲ್ಲ ಎಣ್ಣೆ ಬಿಡೋ ತನಕ ಮತ್ತೆ ಚಂದಾಗಿ ಮುಚ್ಚಿಡ್ಬೇಕು. ಟೊಮ್ಯಾಟೊ ಎಲ್ಲ ಎಣ್ಣೆ ಬಿಟ್ಕೂಳೆ ಅದ್ರ ಒಳಗೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದ ಪನ್ನೀರ್, ಉಳ್ಳಾಗಡ್ಡಿ, ಡಬ್ಬು ಮೆಣಸಿನ್ಕಾಯಿ ಎಲ್ಲ ಹಾಕ್ಬೇಕು. ಆಮೇಲೆ ಚಲೋತ್ನಾಗಿ ಕೈ ಆಡಿಸ್ಕೋಬೇಕು. ಆಮೇಲೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಕೊಡ್ಲಿಕ್ಕೆ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ಬೇಕು. ಆಮೇಲೆ ಸ್ವಲ್ಪ ಗಾರ್ನಿಶಿಂಗಿಗೆ ಕೊತ್ತಂಬರಿ ಹಾಕಿ ಮತ್ತೊಂದು 2 ನಿಮಿಷ ಮುಚ್ಚಿಟ್ರೆ ಮಸ್ತ್ ಆಗ್ತದ. ಆಮೇಲೆ ತಡ್ಕ ತಯಾರು ಮಾಡ್ಲಿಕ್ಕೆ ಎಣ್ಣೆ ಒಳಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ತಾಳಿಸ್ಕೋಬೇಕು. ಆಮೇಲೆ ಆ ತಡ್ಕನ್ನ ನಾವು ಪನೀರ್ ತಿಕ್ಕಾ ಮಸಾಲ ಮೇಲೆ ಹಾಕಿದ್ರೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಪನೀರ್ ತಿಕ್ಕಾ ಮಸಾಲ ರೆಡಿ ಅದ ನೋಡ್ರಿ. ನಿಮಗೇನಾರ ಈ ರೆಸಿಪಿ ಸೇರಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.